ಈಗ ಸುಮಲತನ ಎಲೆಕ್ಷನ್ನು ನಿಖಿಲ್ ಎಲೆಕ್ಷನ್ ಮಂಡ್ಯದಲ್ಲಿ ನಡೀತು. ನೀವೇ ಹೇಳಿದ್ರಿ ನನಗೆ ಖಾಸಗಿಯಾಗಿ ನಮ್ಮೆಲ್ಲ ಪತ್ರಿಕೆ ಹೇಳ್ತೀವಿ, ಏನು ಸರ್ ಇಷ್ಟೊಂದು ದುಡ್ಡು ಖರ್ಚು ಮಾಡ್ತಾವ್ರಿ ಅಂತ. ಗೊತ್ತಿಲ್ಲ ಕಣ್ರಪ್ಪ ಅಂತ ಅಂದೆ. ಸೊ ದುಡ್ಡು ಮೇಲೆ ನಡೀತಾ? ಕುಮಾರಸ್ವಾಮಿ ಅವರು ಮಾಡಿರೋದು ಅದೇ ದುಡ್ಡಿಂದ ಸರ್. ಹಾಂ, ಇನ್ಯಾವ್ದು ದುಡ್ಡು ಮಾಡ್ತಾರೆ? ಇನ್ಯಾವುದ್ರಲ್ಲಿ ಮಾಡ್ತಾರೆ? ಇನ್ಯಾವುದ್ರಲ್ಲಿ ಮಾಡ್ತಾರೆ? ಚಂದ್ರಶೇಖರ್ ಒಂದು ಆರೋಪ ಮಾಡಿದ್ರಲ್ಲ, ಅದು ನಿಜಾನಾ ಸರ್? ಯಾವುದು? IPS ಚಂದ್ರಶೇಖರ್. ಅದು ಅವ್ರ ವಿಚಾರ, ನಂಗೆ ಗೊತ್ತಿಲ್ಲ. ಬಟ್ ಇಲ್ಲಿ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಸಾಕಷ್ಟು ಕಂಪ್ನಿಗಳ ಮೂಲಕ ಸಾವಿರಾರು ಕೋಟಿಯನ್ನು ಮಾನ್ಯ ಕುಮಾರಸ್ವಾಮಿಯವರು ಈ ಎಲೆಕ್ಷನನ್ನು ಮತ್ತು ಮಾರಾಟ ಅವೆಲ್ಲ ಎಲೆಕ್ಷನ್ನ ಮುಂದಿಟ್ಕೊಂಡು ಕಲೆಕ್ಟ್ ಮಾಡಿರೋದು ಸತ್ಯ. ಸ್ನೇಹಿತರಿಗೆ ಬಹಿರಂಗ ಆಹ್ವಾನ ಕೊಟ್ಟಿದ್ರೆ ಆದರೆ ಅವ್ರು ಹೇಳಿದ್ದಾರೆ ಅದೆಲ್ಲ ಮುಗಿದೋಗ್ತದೆ, ಇವಾಗ ಯಾಕೆ ಮೊದಲೇ ಯಾಕೆ ಮಾಡಿದ್ರು? ಕೆಸರಲ್ಲಿರೋದು ಅವರ ನಾವ ಅಥವಾ ಎಂಥದ್ದು ಕೊಳಚೆ ಎಂತ ಹೇಳಿದ್ರು? ಕೊಳಚೆ ಅಂತ ಹಿಟ್ ಆ್ಯಂಡ್ ರನ್ ಅಂತ ಯಾಕೆ ಕರೆಯೋದು? ಕುಮಾರಸ್ವಾಮಿ ಅವ್ರನ್ನ ಹಿಟ್ ಆ್ಯಂಡ್ ರನ್ ಅಂತ ಯಾಕೆ ಕರೆಯೋದು? ಮುಗ್ದೋದ್ಮೇಲೆ ಯಾಕೆ ಮಾತಾಡಬೇಕಾಯ್ತು? ಈಗ ನಾವು ಅವ್ರ ಜೊತೆಲಿದ್ದೋ, ನಾವು ಹೊರಗಡೆ ಬಂದಾಯಿತು. ಹಂಗಾರೆ ಇವ್ರು ಹೊರಗಡೆ ಬಂದಿಲ್ವ? ಹೆಗಡೆಯರಿಂದ ಇವರು ಜಯಪೇಟೆಯಿಂದ ಹೊರಗಡೆ ಬಂದಿಲ್ವಾ? ಬೊಮ್ಮಾಯಿಂದ ಹೊರಗಡೆ ಬಂದಿಲ್ವಾ? ಇವ್ರಿಗೆ ಮಾತ್ರ ಇತಿಹಾಸ ಇದೆ, ಬೇರೆಯವ್ರಿಗೆಲ್ಲ ಇತಿಹಾಸ ಇಲ್ವಾ? ಇವರು ಹಂಗಂದಮೇಲೆ ಇದು ಡೆಮಾಕ್ರಸಿನಲ್ಲಿ ಸಹಜವಾದ್ದು. ಒಬ್ರಿಗೊಬ್ರಿಗೆ ಒಂದು ಪಕ್ಷದಲ್ಲಿ ಭಿನ್ನಾಭಿಪ್ರಾಯ ಬಂದರೆ ಪಕ್ಷ ಬಿಡೋದು ಅಥವಾ ದೂರ ಹೋಗೋದು ಹೋಗೋದು ಸಹಜವಾದ್ದು. ರಾಜಕಾರಣ ಅವ್ರ ರಾಜಕಾರಣ ಮಾಡಲಿ ಅಂತ ಇರಬೇಕಾಗಿತ್ತು. ಬಾಯಿಗೆ ಬಂದಂಗೆ ಮಾತಾಡಿದ್ಮೇಲೆ ನಾವೇನು ಮಾಡಬೇಕು? ನಾವು ಅವರಂಗೆ ಬಾಯಿಗೆ ಬಂದಂಗೆ ರೋಡಲ್ಲಿ ಮಾತಾಡಲ್ಲ. ನನ್ನ ಜನ ಕೇಳ್ತಾರೆ, ಏನಣ್ಣ ಅವರೇನೋ ಹಂಗೆ, ನೀವು ಯಾಕಣ್ಣ ಬಾಯಲ್ಲಿ ಹಿಂಗೆ ಮಾತಾಡ್ತೀರ? ನನಗೆ ಸ್ವಲ್ಪ ನನ್ನ ಜನಕ್ಕೆ ಅಕೌಂಟಬಿಲಿಟಿ ಇದೆ ಅಂತ ಅವತ್ತು ಹೇಳಿದ್ದೀನಿ. ಅದಕ್ಕೋಸ್ಕರ ನಾನು ಪಬ್ಲಿಕ್ನಲ್ಲಿ ಮಾತಾಡಲ್ಲ. ಅಸೆಂಬ್ಲಿಲಿ ಮಾತಾಡಿದ್ದೆ, ಮತ್ತೀಗ ಅಸೆಂಬ್ಲಿಲಿ ಮಾತಾಡೋಕ್ಕೆ ಅವಕಾಶ ಇಲ್ಲ. ಅದರಿಂದ ನಿಮ್ಮ ಪಬ್ಲಿಕ್ TV ಅವರು ಅವತ್ತು TV18 ಅವ್ರು ಬಂದಾಗ ನನಗೆ ಅವ್ರಿಗೆ ಹೇಳಿದೆ, ನೀವೇ ಫಿಕ್ಸ್ ಮಾಡ್ರಪ್ಪ, ಬರ್ತೀನಿ ನಾವು 5 ಜನ ಕರ್ಕೊಂಡು ಅಂತ. ಅವರು ಇದು ಮಾತಾಡಿದ ಮೇಲೆ, ನಾವು ಕೊಳಚೆ ಅಂತ ಮಾತಾಡಿದ ಮೇಲೆ ಅವ್ರು ನಿಜವಾಗ್ಲೂ ಸ್ವಾಭಿಮಾನ ಇದ್ದರೆ ಬರಬೇಕು. ಅದು ಬಿಟ್ಟು ನಾನು ಮುಗಿದೋಯ್ತು ಅನ್ನಂಗಿದ್ರೆ ಇನ್ನೊಂದು ದಿವಸ ಮಾತಾಡಬಾರ್ದು ಆ ಥರದ್ದೆಲ್ಲ. ಒಬ್ಬ ಮಾಜಿ ಮುಖ್ಯಮಂತ್ರಿಗಳಿಗೆ ಮಾತಾಡ್ಬೇಕಾದ್ರೆ ಇಡ್ತಾ ಇರಬೇಕು. ಬಾಯಿಗೆ ಏನು ಬರ್ತದೆ ಅದನ್ನೇ ಮಾತಾಡೋದು. ಈಗ ನಮ್ಮಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರು ಒಬ್ಬರು ನಿಲ್ಲಿಸ್ಬಿಟ್ಟು ಅವ್ರ ಬಗ್ಗೆ ಮಾತಾಡ್ಸೋದು ದೊಡ್ಡ ವಿಚಾರ ಅಲ್ಲ. ನಮ್ಗೆ ಅದೆಲ್ಲ ಇಷ್ಟ ಇಲ್ಲ, ಮಾತಾಡಬಾರ್ದು. ಎಷ್ಟು ಕೋಟಿ ಕಲೆಕ್ಟ್ ಮಾಡಿರ್ಬೋದು ಸರ್ ಚುನಾವಣೆಗೆ? ಆಗಿದ್ರೆ ಅವ್ರನ್ನ ಕೇಳಬೇಕು. 40% ಕಮಿಷನ್ ಆರೋಪ ಮಾಡಿದ್ರಿ. 40% ಕಮಿಷನ್ ಆರೋಪ ಮಾಡಿದ್ಕೇ ಅವರು ತಲೆದಂಡ ಆಗಿರೋದು. ಜನ ತೀರ್ಮಾನ ತಗೊಂಡ್ರು, ಸರ್ಕಾರ ತೆಗಿಯೋಕ್ಕಾಗಲಿಲ್ಲ ನಮ್ಮ ಕೈಯಲ್ಲಿ, ತಲೆದಂಡ ಆಗಿರೋದು. ಸೊ ನಾವು ಈಗ ಈ ಚುನಾವಣೆಯಲ್ಲಿ ಏನು ಖರ್ಚಾಗಿದೆ ಚನ್ನಪಟ್ಟಣದ ಗೊತ್ತಾ? ಶಿಗ್ಗಾವಿನಲ್ಲಿ ಏನು ಖರ್ಚಾಗಿದೆ ಗೊತ್ತಾ? ಅಲ್ಲಿ ಇದ್ಯಾವುದು ಇನ್ನೊಂದು ಸೊಂಡೂರಲ್ಲೇ, ಅದನ್ನೆಲ್ಲ ತಗೊಳ್ಳಿ, ನೀವು ಮಾಡಿ ಸ್ಟೋರಿಯಾಗಿ ಗೊತ್ತಾಗುತ್ತೆ ಏನಾಗಿದೆ. ಕೇಳಿ ಅವ್ರನ್ನೇ ಖರ್ಚು ಮಾಡಿದವ್ರನ್ನ. ಇಲ್ಲಿ ಜನತಾ ದಳದವರು, ಅಲ್ಲಿ BJP ಅವರು. ನಾವು ಅವ್ರ ಜೊತೆ ಓಡೋಕ್ಕಾಗಲಿಲ್ಲ. ಜನ ನಮ್ಮನ್ನು ಕೈ ಹಿಡಿಬೇಕು ಅಂತ ರಿಕ್ವೆಸ್ಟ್ ಮಾಡಿಬಿಟ್ಟಿದ್ವಿ. ಕೊನೆಗೆ ನಮ್ಮ ಹತ್ರ ಇಲ್ಲಪ್ಪ, ದಯವಿಟ್ಟು ಸಹಾಯ ಮಾಡಿ, 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಕೆಲಸ ಮಾಡ್ತೀವಿ, ನಮ್ಮ ಕೈಲಿ ಅವರ ಸ್ಪೀಡಲ್ಲಿ ನಾವು ಹೋಗೋಕ್ಕಾಗಲ್ಲ ಅಂತ ಜನರ ಹತ್ರ ಹೋಗಿದ್ದು. 100% ರಿಸಲ್ಟೇ ಸಿಗುತ್ತೆ. ದುಡ್ಡಲ್ಲಿ ಫೈಟ್ ಮಾಡೋಕ್ಕೆ ಆಗಲಿಲ್ಲ ನಮಗೆ. ಈ ದೇಶದಲ್ಲಿ ಅವ್ರಿಗೆ ಬೇರೆ ಟೈಮ್ನಲ್ಲಿ ಹಣ ಸಿಗ್ತೋ ಇಲ್ವೋ ಗೊತ್ತಿಲ್ಲ ಫೈಲ್ ಮೇಲೆ. ಈ ಚುನಾವಣೆಯಲ್ಲಿ ಎಲ್ರಿಗೂ ನನ್ನ ಮಗನ ಚುನಾವಣೆ ಈಸಿ ಅಲ್ವಾ? ಗಿಫ್ಟು ಚುನಾವಣೆ ಆಧಾರದ ಮೇಲೆ ನಡೆದಿದೆ, ದುಡ್ಡಿನ ಆಧಾರದ ಮೇಲೆ ಚುನಾವಣೆ ನಡೆದಿದೆ ಅಂತ ಹೇಳ. ದುಡ್ಡು ಖರ್ಚು ಮಾಡಿದ ತಕ್ಷಣಕ್ಕೆ ಜನ ಓಟ್ ಕೊಡಬೇಕು ಅಂತೇನಿಲ್ಲ.